ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಪುಟ್ಟದಾಗಿ ಒಂದು ಲೈಕ್ ಮಾಡಿ, ಹಾಗೆಯೇ ಏನಾದರೂ ಡೌಟ್ ಇದ್ದರೆ ಒಂದು ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇನ್ನು ಸ್ಟಾರ್ಟ್ ಮಾಡೋಣ. ಇನ್ನು ಶುರುವಿನಲ್ಲಿನೇ ರೋಹಿಣಿನೂ ಹಾಗೆ ಮನೋಜು ಡ್ಯೂಟಿಗೆ ಅಂತ ಹೊರಟಿರ್ತಾರೆ, ಅಂದರೆ ಒಂದು ಶೋರೂಮ್ಗೆ ಅಂತ ಹೊರಟಿರ್ಬೇಕಾದಾಗ ಇಲ್ಲಿ ಎಲ್ಲಿಗೆ ನೀನು ಹೋಗ್ತಿರೋದು ಅಂತೇಳಿ ಶಾಂತಿ ಮಾತಾಡಿಸ್ತಾಳೆ ರೋಹಿಣ. ಅತ್ತೆ ಶೋರೂಮ್ಗತ್ತೆ ಅಂತ ಹೇಳಿಬಿಟ್ಟು ರೋಹಿಣಿ ಹೇಳ್ತಾಳೆ. ಹೌದು, ದುಡ್ಡನ್ನ ಏನು ಮಾಡಿದೆ? ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಲ್ಲ, 1,00,000 ಅಂತೇಳಿ ಕೇಳ್ತಾಳೆ. ಅತ್ತೆ ಇನ್ನೂ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ರೋಹಿಣಿ ಹೇಳ್ತಾಳೆ. ಅಡ್ಜಸ್ಟ್ ಆಗಿಲ್ಲ ಅಂದರೆ ಹೆಂಗೆ? ನನ್ನ ಮರ್ಯಾದೆ ಕಳೆದಿಲ್ವ ನೀನು? ಈಗ ನನಗೊಂದು ದುಡ್ಡು ಬೇಕು, 1,00,000 ರೂಪಾಯಿ ಅಂತ ಹೇಳ್ಬಿಟ್ಟು ಜಗ್ಸಿ ಇಲ್ಲಿ ಅತ್ತೆ ಕೇಳ್ತಾ ಇರ್ತಾಳೆ. ಆಗ ಮನೋಜ್ ಇದ್ಕೊಂಡು ಅದೇನೋ ಅಮ್ಮನಿಗೆ ಅರಟಾಗಿದೆಯಲ್ಲ ರೋಹಿಣಿ, ಫಸ್ಟ್ ದುಡ್ಡು ಕೊಡು 1,00,000 ರೂಪಾಯಿ ಅಂತ ಹೇಳ್ಬಿಟ್ಟು ಮನೋಜ ಕೂಡ ಹೇಳ್ತಾ ಇರ್ತಾನೆ. ಹಂಗೆ ಹೇಳಿದ ತಕ್ಷಣ ಅವ್ರ ಅತ್ತೆ ಹಂಗೆ ಹೇಳಿ ಹೊರಟೋಗ್ತಾಳೆ. ಇನ್ನು ಕೋಪ ಬಂದ್ಬಿಟ್ಟು ರೋಹಿಣಿಗೆ ರೂಮಲ್ಲಿ ಬ್ಯಾಗ್ ತಂದು ಕೆಳಗಡೆ ಹಾಕ್ಬಿಟ್ಟು ಸಿಟ್ಟು ಮಾಡ್ಕೋತಾಳೆ. ಯಾಕೆ ರೋಹಿಣಿ ಹಿಂಗೆ ಬರ ವಾಪಸ್ ಬಂದ್ಬಿಟ್ಟೆ? ಶೋರೂಮಿಗೆ ಬಾ ಅಂತ ಕರೆದ್ರೆ ಅಲ್ಲಿ ಬಂದಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಮನೋಜ ಕರೀತಾನೆ. ನೋಡು ಮನೋಜ, ಈಗ ಒಂದು ಕೆಲಸ ಮಾಡು, ನನಗೆ 1,00,000 ರೂಪಾಯಿ ದುಡ್ಡು ಕೊಡು. ನಿಮ್ಮ ಅಮ್ಮನ ಸಪೋರ್ಟ್ ಆಗಿಲ್ಲ ಅಂದರೆ ನಿಂತು ಮಾತಾಡು. ಏನು ಮನೋಜ ಇದೆಲ್ಲ? ನಿಮ್ಮಮ್ಮ ದುಡ್ಡು ಕೊಟ್ಟರೆ ಮಾತ್ರ ಸೊಸೆ ಒಳ್ಳೆನಾ? ಒಳ್ಳೆಳ ಇಲ್ಲಾಂದರೆ ಕೆಟ್ಟೋಳ? ಇದು ಯಾವ ನ್ಯಾಯ ಮನೋಜ? ನನಗೆ ಯಾಕೆ ಈ ರೀತಿ ಶಿಕ್ಷೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಮನೋಜನ್ಗೆ ಹೇಳ್ತಾ ಇರ್ತಾಳೆ. ನೋಡು, ನಮ್ಮಮ್ಮನಿಗೆ ತುಂಬ ಹರ್ಟ್ ಆಗಿದೆ, ನಮ್ಮಮ್ಮನಿಗೆ ನೋವಾದರೆ ನನಗೆ ತುಂಬ ಬೇಜಾರಾಗುತ್ತೆ. ಫಸ್ಟು ನೀನು ದುಡ್ಡು ಕೊಡು 1,00,000 ರೂಪಾಯಿ ಅಂದರೆ ನನಗೆ ಎಲ್ಲೋಗಿ ತಂದು ಕೊಡಲಿ ಮನೋಜ? ನನ್ನ ಹತ್ರ ಎಲ್ಲಿದೆ ಅಮೌಂಟು? ಯಾವ ಕೆಲಸಗಳು ಸಿಕ್ಕಿಲ್ಲ ಇತ್ತೀಚೆಗೆ, ನಾನು ಎಲ್ಲಿ ತಂದು ಕೊಡಲಿ? ಅವ್ರಿಗೆ ಪ್ರೀತಿಯಿಂದ ಚೈನ್ ಕೊಟ್ಟಿದ್ದೆ ತಪ್ಪಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಷ್ಟರಲ್ಲೇ ಜಗಳಾಡ್ತಾ ಇರ್ತಾರೆ. ಅಷ್ಟರಲ್ಲೇ ಪೂಜಾ ಫೋನ್ ಮಾಡ್ತಾಳೆ. ಪೂಜಾ ಫೋನ್ ಮಾಡಿಬಿಟ್ಟು ರೋಹಿಣಿ ಎಲ್ಲಿದೆಯಾ ನೀನು ಅಂದಾಗ ಮನೆಗಿದ್ದೀನಿ ಪೂಜಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಇಲ್ಲಿ ಮನೋಜ್ ಇದ್ಕೊಂಡು ಫೋನ್ ಬಂತು ರಿಸೀವ್ ಮಾಡೋದು ಯಾರ್ದು ಏನು ಅಂತ ಅಂದಾಗ ಇರು ನೋಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ನ ರಿಸೀವ್ ಮಾಡಿದಾಗ ನಾನು ಪೂಜಾ, ಯಾರಾಗಿಲ್ಲ ಅಂತಂದ್ರೂ ಕೂಡ ನನ್ನ ಸ್ನೇಹಿತೆ ಆದೇ ಆಗ್ತಾಳೆ, ನನ್ನ ನಂಬಿಕೆ ಇದೆ ನನಗೆ ಅಂತ ಹೇಳ್ಬಿಟ್ಟು ಆ ಫೋನ್ನ ರಿಸೀವ್ ಮಾಡಿಕೊಂಡು ಪೂಜಾ ಮನೆ ಹತ್ರ ಬಾ ಅಂತ ಕರೆದಿದ ತಕ್ಷಣ ಹೊರಟೋಗ್ಬಿಡ್ತಾಳೆ. ಇಲ್ಲಿ ಮನೋಜ ಇದ್ಕೊಂಡು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನ ಪಾಡಿಗೆ ಅವನು ಇಡ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ಶೋರೂಮ್ ಹತ್ರ ಎಲ್ಲ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಸೂರ್ಯನ ಫ್ರೆಂಡ್ಸು ಎಲ್ಲನ. ಅಲ್ಲಿ ಬರೀ ಕನಕ ಬಗ್ಗೆನೇ ಚಿಂತೆ ಮಾಡ್ತಾ ಇರ್ತಾನೆ, ಯಾರು ಗಂಡು ಸೆಟ್ ಆಗ್ತಿಲ್ಲ ಮದುವೆ ಮಾಡೋಕ್ಕೆ ಅಂತ. ಅಲ್ಲ ಸೂರ್ಯ, ಒಂದು ಕೆಲಸ ಮಾಡು, ಅವ್ರು ಲವ್ ಮಾಡಿದಾರಲ್ಲ ಅಲ್ಲೇ ಮದುವೆ ಮಾಡಿಬಿಡು ಸುಮ್ಮನೆ ಅಂದಾಗ, ನೋಡೋ ನೀನು ಸುಮ್ಮನೆ ಈ ರೀತಿಯೆಲ್ಲ ಹೇಳ್ಬೇಡ ಚೇತು, ನನಗೆ ಕೋಪ ಬಂದ್ಬಿಡತ್ತೆ ಅಂತ ಸಿಟ್ಟು ಮಾಡ್ಕೋತಾನೆ. ಅಸಲೇ ನನಗೆ ಒಬ್ರು ಗೊತ್ತಿರೋರು ಇದ್ದಾರೆ, ಅವರು ಮಗನಿಗೆ ಗಂಡು ಹುಡುಕ್ತಾ ಇದ್ದಾರಂತೆ, ಅವ್ರನ್ನ ನಾನು ಬರೋಕ್ಕೆ ಹೇಳಲ್ಲ ಸೂರ್ಯ ಅಂತ ಹೇಳ್ಬಿಟ್ಟು ಚೇತು ಹೇಳಬೇಕಾದಾಗ ಅಷ್ಟರಲ್ಲೇ ಅವರೇ ಇಲ್ಲಿಗೆ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ ತಕ್ಷಣ ನಮಸ್ತೆ ಅಂತೇಳಿ ಎಲ್ಲ ನಮಸ್ಕಾರ ಮಾಡಿಕೊಂಡು, ನೋಡಪ್ಪ ನನ್ನ ಮಗ ಫಾರಿನಲ್ಲಿದ್ದಾನೆ, ತುಂಬ ಚೆನ್ನಾಗಿ ಓದಿದ್ದಾನೆ, ಯಾವುದೇ ಒಂದು ಹ್ಯಾಬಿಟ್ಸ್ ಕೂಡ ಇಲ್ಲ ಅವ್ರಿಗೆ. ಮತ್ತು ಈಗ ಒಂದು ಕೆಲಸ ಮಾಡೋಣ, ನಾವು ಯಾವಾಗ ಬರಬೇಕಪ್ಪ ನಿಮ್ಮ ಮನೆಗೆ ಹೆಣ್ಣು ನೋಡೋಕ್ಕೆ ಅಂತಂದಾಗ, ಏನಿಲ್ಲ ಅಂಕಲ್ ಬಂದುಬಿಡಿ ನಾಳೆನೇ ಅಂತ ಹೇಳಿದಾಗ ವಿಸಿಟಿಂಗ್ ಕಾರ್ಡ್ ಎಲ್ಲ ಕೊಟ್ಟು ಇನ್ನೇನು ರೆಡಿ ಆಗ್ತಾ ಇರಬೇಕಾದಾಗ ಒಬ್ಬರು ಡ್ರೈವರ್ ಬರ್ತಾರೆ. ಏನು ಡ್ರೈವರು ಬಂದುಬಿಟ್ಟು, ಸರ್ ಇವರು ಹುಡುಗಿ ಒಬ್ಬ ಪೊಲೀಸ್ ಇವ್ರನ್ನ ಲವ್ ಮಾಡ್ತಿದ್ದಾಳೆ, ಅಂಥದ್ರಲ್ಲಿ ನಿಮ್ಮ ಮಗನಿಗೆ ಅದೇ ತಂದ್ಕೋತೀರಾ ಅಂದಾಗ ಅವನಿಗೆ ಕೋಪ ಬಂದುಬಿಟ್ಟು, ನಮ್ಮ ಸೆಕೆಂಡ್ ಹುಡುಗಿನ ನನಗೆ ಕಟ್ಟಬೇಕಂತ ನೋಡ್ದ ಅಂತ ಹೇಳ್ಬಿಟ್ಟು ಸೂರ್ಯನ ಹತ್ರ ಹೇಳಿದಾಗ ಸೂರ್ಯನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಏನು ಸರ್, ಲವ್ ಮಾಡಿದ ತಕ್ಷಣ ಸೆಕೆಂಡ್ ಹುಡುಗಿ ಆಗ್ಬಿಡ್ತಾಳ? ಪ್ರಪಂಚದಲ್ಲಿ ಎಲ್ಲರಿಗೂ ಒಂದು ಮನ್ಸಂತ ಇರುತ್ತೆ ಸರ್, ಒಬ್ಬರ ಮೇಲೆ ಅಟ್ರಾಕ್ಷನ್ ಅಂತ ಆಗ್ತಾ ಇರುತ್ತೆ, ಹಾಗಾದರೆ ಅವ್ರು ಸೆಕೆಂಡ್ ಹ್ಯಾಂಡ್ ಆಗ್ಬಿಡ್ತಾರ? ನಿನ್ನ ಮಗ ಯಾರನ್ನೂ ಇಷ್ಟಪಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರನ್ನ ಕೇಳಿ ಕೊಳ್ಪಟ್ನಿ ಹಿಡ್ಕೊಂಡು ಭಯಕ್ಕೆ ಹೋಗ್ತಾನೆ. ನೋಡಪ್ಪ, ಗಂಡಸು ಮನಸ್ಸು ಕೊಡೋದೇ ಬೇರೆ, ಹೆಣ್ಮಕ್ಳು ಮನಸ್ಸು ಕೊಡೋದೇ ಬೇರೆ ಕಣಪ್ಪ ಅಂತೇಳಿ ಅವ್ರ ಪಾಡಿಗೆ ಅವರು ಒಳ್ಳೇದಾಯಿತು ನೀನು ಹೇಳಿದ್ದು ತುಂಬಾ ಖುಷಿ ಆಯಿತು ಅಂತೇಳಿ ಡ್ರೈವರ್ಗೆ ಥ್ಯಾಂಕ್ಸ್ ಹೇಳ್ತಾನೆ. ಸೂರ್ಯನ ಮಾತ್ರ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಡುತ್ತೆ. ಕೋಪ ಬಂದು ಅವ್ರ ಮೇಲೆ ಕೈ ಮಾಡೋಕ್ಕೆಲ್ಲ ಹೋಗಿ ಮತ್ತೆ ಎಲ್ಲ ಫ್ರೆಂಡ್ಸ್ ಎಲ್ಲ ಬಿಡಿಸ್ಬಿಟ್ಟು ಕಳಿಸ್ಬಿಡ್ತಾರೆ. ಯಾಕೋ ಸೂರ್ಯ ಈ ರೀತಿ ಮಾಡ್ತೀಯ ಅಂತೇಳಿ ಚೇತು ಕೂಡ ಹೇಳಿ ಅವಾಗ ಸೂರ್ಯನೇ ಸಮಾಧಾನ ಮಾಡ್ಕೊಂಡು ಅವ್ನ ಪಾಡಿಗೆ ಅವನು ಹೋಗ್ತಾನೆ. ಚೇತು ಮಾತ್ರ ನಡೆದಿರೋ ವಿಷಯನೆಲ್ಲ ಮೀನಾಗೆ ಹೇಳ್ತಾನೆ. ಇಲ್ಲಿ ಒಂದು ಕಡೆ ಇನ್ನು ರೋಹಿಣಿ ಬರ್ತಾಳೆ ಪೂಜಾ ಮನೆಗೆ. ಡೋರ್ನ ತಟ್ಟಿದ ತಕ್ಷಣ ಪೂಜಾ ಬಾಗಿಲು ತೆಗಿತಾಳೆ. ತುಂಬ ಖುಷಿಯಾಗುತ್ತೆ ಇವಳಿಗೆ, ಯಾರಿಗೆ? ರೋಹಿಣಿಗೆ. ಆದರೆ ಪೂಜಾಗೆ ಮಾತ್ರ ತುಂಬ ಸಿಟ್ಟಿರುತ್ತೆ. ನಡಿ ಬಾಗಿಲು ಒಳಗಡೆ ಹೋಗೋಣ, ಕೂತ್ ಮಾತಾಡೋಣ ಅಂತಂದಾಗ, ನಿನ್ನ ಒಳಗಡೆ ಬರೋಕ್ಕೆ ನಾನು ಬರೋಕ್ಕೆ ಹೇಳಿಲ್ಲ ರೋಹಿಣಿ ಅಂತ ಹೇಳಿದಾಗ, ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ನೀನು ಇದೆಯಂತ ನಾನು ಬಂದೆ ಕಣೆ ಅಂತಂದಾಗ, ಅಲ್ಲ ಒಂದು ಮಾತು ಹೇಳ್ತೀನಿ ಕೇಳು, ನಾನು ಲವ್ ಮಾಡಿರೋ ಹುಡುಗನ ಪರಿಚಯ ಮಾಡಿಕೊಟ್ಟಿದ್ದೆ ತಪ್ಪಾ? ನಾನು ಇತ್ತೀಚೆಗಿನ ಲವ್ ಮಾಡಿದೆ ಕಣೆ, ಆದರೆ ನೀನು ಈ ರೀತಿ ಎಲ್ಲ ಕೆಟ್ಟದಾಗೆ ಬಿಹೇವ್ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ಅಂದಾಗ
ಅಂದಾಗ ಏನೇ ಮಾಡಿದೆ ನಾನು ಅಂದಾಗ, ನಾನು ದುಡ್ಡು ಕೇಳಿದ್ದ ಹುಡುಗನ ಪದೇ ಪದೇ ದುಡ್ಡು ಯಾಕೆ ಕೇಳ್ತೀಯ ನೀನು, ಅದು ನನ್ನ ಪರ್ಮಿಷನ್ ಇಲ್ದಲೇ ನೀನು ದುಡ್ಡು ಡೈರೆಕ್ಟಾಗಿ ಫೋನ್ ಮಾಡಿ ಕೇಳಿದೆಯಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜಪ್ಪು ಬೇಜಾರು ಮಾಡ್ಕೋತಾಳೆ. ಅಲ್ಲ ಕಣೆ, ನಿನಗೆ ಫೋನ್ ಟ್ರೈ ಮಾಡಿದೆ ನಾನು, ಫೋನ್ ಬರಲಿಲ್ಲ ಅಂತ ಅಂದಾಗ, ನೀನು ಇನ್ನೊಂದು ಸರಿ ಟ್ರೈ ಮಾಡಬೇಕಿತ್ತು ಅಂತ ಹೇಳ್ತಾರೆ. ಆದರೆ ಬರಲಿಲ್ಲ ಕಣೆ ಅಂತಂದಾಗ, ನೀನು ನನ್ನ ಪರ್ಮಿಷನ್ ಇಲ್ದಲೇ ನನ್ನ ಹುಡುಗನ ಹತ್ರ ದುಡ್ಡು ಕೇಳಿರೋದು ಮಹಾ ದೊಡ್ಡ ತಪ್ಪು, ಅಂಥದ್ರಲ್ಲಿ ನೀನೇನಕ್ಕೆ ನನ್ನ ಪ್ರೀತಿ ಮಧ್ಯದಲ್ಲಿ ಬರ್ತಾ ಇದೆಯಾ ಅಂತ ಹೇಳ್ತಾರೆ. ನೋಡು, ನೀನು ಒಂದು ಮಾತು ಹೇಳ್ತೀನಿ ಕೇಳು, ಈ ರೀತಿ ನಿನ್ನ ಒಂದು ವಿಷಯಕ್ಕೋಸ್ಕರ ಸ್ವಾರ್ಥಿಯಾಗಿ ಇನ್ನೊಬ್ರ ಜೀವನನ ಹಾಳು ಮಾಡೋಕ್ಕೆ ಬರಬಾರ್ದು. ನನ್ನ ಪರ್ಮಿಷನ್ ಇಲ್ದಲೆ ನೀನು ಈ ರೀತಿ ಎಲ್ಲ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ, ನಿನ್ನಂಥ ಫ್ರೆಂಡ್ಶಿಪ್ಪು ನನಗೆ ಬೇಡವೇ ಬೇಡ ಅಂತ ಕೋಪ ಮಾಡ್ಕೋತಾಳೆ. ಆವಾಗ ನಿನ್ನಂಥ ಫ್ರೆಂಡ್ಶಿಪ್ ನನಗೇನೆ ಬೇಕು ಅಂತಂದಾಗ ಆವಾಗ ಪೂಜೆ ಒಂದು ಮಾತು ಹೇಳ್ತಾಳೆ, ನಿನ್ನ ಫ್ಯಾಮಿಲಿಗೋಸ್ಕರನೇ ನಿನ್ನ ತಾಯಿ ಮಗನೇ ನೀನು ಬೇರೆ ಇಟ್ಟು ಸ್ವಾರ್ಥಕ್ಕೋಸ್ಕರ ನಿಂದು ಏನಾಯ್ತೋ ಅದನ್ನು ಮಾಡ್ಕೋತಾ ಇದೆಯಾ, ನನ್ನಂಥ ಫ್ರೆಂಡ್ಶಿಪ್ನ ಕಳ್ಕೊಂಡ್ರೆ ನಿನ್ಗೇನು ಬೇಜಾರಿಲ್ಲ ಬಿಡು ಅಂತ ಕೂಡ ಮಕ್ಕೊಡ್ದಂಗೆ ಹೇಳ್ತಾಳೆ. ಆಗ ಹೇಳಿದ ತಕ್ಷಣ, ಅಲ್ಲ ಕಣೆ ಪೂಜಾ, ನೀನು ಈ ರೀತಿ ಮಾತಾಡ್ತಿರೋದು ಯಾಕೆ, ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾ ಇರ್ತಾಳೆ. ನೋಡೆ, ನಿನ್ನಂಥ ಫ್ರೆಂಡ್ಶಿಪ್ಪು ನನಗೆ ಅವಶ್ಯಕತೆ ಇಲ್ಲ, ನಿನ್ನಂಥ ಸ್ವಾರ್ಥಿ ನನಗೆ ಬೇಡವೇ ಬೇಡ. ನಿನ್ನ ಫಸ್ಟ್ ಟೈಮು ನಾನು ನೋಡಿದಾಗ ಏನೋ ಒಂಟಿ ಹೆಂಗ್ಸು, ಅವಳು ಸಂಸಾರನ ಕಟ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಸಪೋರ್ಟ್ ಮಾಡಿದೆ. ಆದರೆ ನೀನು ಈ ರೀತಿ ಎಲ್ಲ ಮಾಡ್ತೀಯ ಅಂತ ನನಗೆ ಗೊತ್ತಿದ್ದಿದ್ರೆ ನಿನ್ನ ಫ್ರೆಂಡ್ಶಿಪ್ಪೇ ಮಾಡ್ತಿರ್ಲ ಕಣೆ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೋತಾಳೆ ಪೂಜಾ. ಆವಾಗ ಇವಳು ಇದ್ಕೊಂಡು, ಹೌದು ನಿನ್ನ ಫ್ರೆಂಡ್ಶಿಪ್ ಮಾಡಿದ್ದು ನನ್ನ ತಪ್ಪಾಯಿತು ಕಣೆ, ಆದರೆ ಈ ರೀತಿಯೆಲ್ಲ ನನ್ನ ಕಷ್ಟ ಗೊತ್ತಿದ್ದು, ನಾನು ಏನಂತ ಗೊತ್ತಿದ್ದು, ನನ್ನ ಪರಿಸ್ಥಿತಿ ಗೊತ್ತಿದ್ದು ಈ ರೀತಿಯೆಲ್ಲ ಮಾಡ್ತಾ ಇದೆಯಲ್ಲ ನೀನು ಯಾಕೆ ಪೂಜಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾಳೆ ರೋಹಿಣಿ. ಆದರೆ ನಿನ್ನ ಕಷ್ಟ ಗೊತ್ತಿದೆ ಕಣೆ, ನಾನು ಇಷ್ಟು ದಿನ ಸಹಾಯ ಮಾಡ್ಕೊಂಡು ಬಂದಿದ್ದು, ಆದರೆ ಈ ರೀತಿಯೆಲ್ಲ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಕೋಪ ಮಾಡಿಕೊಂಡು, ಮೊದಲು ಒಂದು ಕೆಲಸ ಮಾಡಿ, ಇಲ್ಲಿಂದ ಫಸ್ಟ್ ಹೊರಟು ಬಿಡು, ನನಗೂ ನಿನಗೂ ಫ್ರೆಂಡ್ಶಿಪ್ಪೇ ಬೇಡ ಅಂತೇಳಿ ಡೋರ್ನ ಕ್ಲೋಸ್ ಮಾಡಿಬಿಡ್ತಾಳೆ. ಮತ್ತೆ ಡೋರ್ನ ಕ್ಲೋಸ್ ಮಾಡೋ ಟೈಮಲ್ಲಿ ಒಂದು ಮಾತು ಹೇಳ್ತಾಳೆ, ನೋಡು, ಇಸ್ಕೊಂಡಿರೋ ದುಡ್ಡನ್ನ ಆದಷ್ಟು ಬೇಗನೆ ವಾಪಸ್ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಯ್ತು ಹೇಳು, ನಿನ್ನ ಫ್ರೆಂಡ್ಶಿಪ್ ಬೇಡ ಅಂತ ಅವಳು ಕೋಪ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡು ಒಂದೆರಡು ನಿಮಿಷ ಕಣ್ಣೀರನ್ನ ಹಾಕ್ಬಿಡ್ತಾಳೆ ರೋಹಿಣಿ. ಆದರೆ ಇಲ್ಲೊಂದು ಕಡೆ ಮೀನಾ ಇದ್ಕೊಂಡು ನೀರು ಬಿಡ್ತಾ ಇರ್ತಾಳೆ ಗಿಡಗಳಿಗೆಲ್ಲ. ಸೂರ್ಯ ಕಾರ್ನ ತೊಳಿತಾ ಇರ್ತಾನೆ. ತೊಳಿಬೇಕಾದಾಗ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಗುರುಗುಟ್ಕೊಸ್ಕೊತಾ ಇರ್ತಾರೆ, ಯಾಕೆಂದ್ರೆ ಇಬ್ಬರು ಮಾತಾಡ್ತಾ ಇರಲ್ಲ ಅದಕ್ಕೋಸ್ಕರ. ಇಲ್ಲಿಗೆ ಅಷ್ಟರಲ್ಲೇ ಶ್ರುತಿ ಬರ್ತಾಳೆ. ಏನು ಇತ್ತೀಚೆಗೆ ಇಷ್ಟೊಂದೆಲ್ಲ ಕೆಲಸ ಮಾಡ್ತಲೇ ಇರ್ತೀರಲ್ಲ ಮೀನಮರಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಯಾಕೆ ಬಂದೆ ಅಂತ ಹೇಳಿ ಕೇಳಿದಾಗ, ಸುಮ್ಮನೆ ಬಂದೆ ಹಾಗೇನೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು, ಹೌದು ಯಾಕೆ ಈ ರೀತಿ ಎಲ್ಲ ನೀರು ಬಿಡ್ತಾ ಇದೆಯಾ ಅಂತ ಕೇಳಿದಾಗ, ಏನು ಸಮಾಚಾರ ಅಂತ ಕೇಳಿದಾಗ ಅವಾಗ ಸೂರ್ಯನಿಗೆ ಹೇಳೋ ಮಾತೆಲ್ಲ ಇಲ್ಲಿ ಶ್ರುತಿಗೆ ಹೇಳ್ತಾಳೆ. ನಮ್ಮ ಕನಕ ಒಂದು ಹುಡುಗನ ಲವ್ ಮಾಡಿದ್ಲಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದು ಮಾಡಿದ್ರು ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಅದು ಏನಾಗ್ಬಿಡ್ತು ಗೊತ್ತಾ, ಇನ್ನೊಂದು ಹುಡುಗ ಬಂದಿದ್ದಂತೆ ನೋಡೋಕ್ಕೆ, ಯಾರೋ ಫಾರಿನಲ್ಲಿದ್ದಂತೆ. ಅವನು ಏನಾಗ್ಬಿಟ್ಟಿದೆ ಗೊತ್ತಾ, ಅವನ ಡ್ರೈವರಿಂದ ಯಾರನ್ನೋ ಪೊಲೀಸ್ನ ಇಷ್ಟಪಟ್ಬಿಟ್ಟಿದ್ದಾಳೆ ಅಂತ ಗೊತ್ತಾಗ್ಬಿಟ್ಟಿದೆಯಂತೆ. ಗೊತ್ತಾಗ್ಬಿಟ್ಟು ನನಗೆ ಬೇಡ ಹುಡುಗಿನ, ಮದುವೆ ಮಾಡ್ಕೊಂಡಿರೋ ಹುಡುಗಿನ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ಬಿಟ್ರಂತೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇರ್ತಾಳೆ. ಅಂದರೆ ಎಲ್ಲ ಗೊತ್ತಾಗಿರುತ್ತೆ ಮೀನನ್ಗೆ ನಡೆದಿರೋ ವಿಷಯ ಎಲ್ಲ. ಆಗ ಶ್ರುತಿ ಇದ್ಕೊಂಡು, ನನಗಂತ ಅನ್ಸೋದು ಏನು ಗೊತ್ತಾ ಮೀನಮರಿ, ಲವ್ ಮಾಡಿರೋರನ್ನ ಯಾವತ್ತೂ ದೂರ ಮಾಡಬಾರ್ದು, ಅದು ಮಹಾ ಪಾಪ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರುತಿ ಹೇಳ್ತಾಳೆ. ಆಗ ಹೇಳಿದ ತಕ್ಷಣವೇ, ಹೌದಲ್ವಾ, ಮತ್ತು ನಿನಗೆ ಗೊತ್ತಿದ್ದೀವಿ ನೋಡು, ಬೇರೆಯವ್ರಿಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಅವರಿಬ್ಬರನ್ನ ಯಾವತ್ತೂ ದೂರ ಮಾಡಬಾರ್ದಪ್ಪ, ಮದುವೆ ಮಾಡಿಬಿಡ್ಬೇಕು ಇಬ್ಬರನ್ನ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹಾಗಾದರೆ ಯಾರು ಮದುವೆಗೆ ಅಡ್ಡ ಆಗಿದ್ದಾರೋ ಅವ್ರನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ಮೀನಾ ಅವ್ರನ್ನ ನೋಡಿಕೊಂಡೇ ಮಾತಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಇಲ್ಲಿಗೆ ಸೂರ್ಯ ಬರ್ತಾನೆ. ನೋಡು, ನೀನು ಇಲ್ಲಿ ಎಲ್ಲ ವಿಷಯಕ್ಕೂ ಮೈಕಮ್ಮ ಹ್ಯಾಡ್ ಆಗಬೇಡ, ನಾವು ಯಾವುದೋ ಒಂದು ಸಮಸ್ಯೆದಲ್ಲಿದ್ದೀವಿ, ನೀನು ಹೊರಟುಬಿಡಿ ಇಲ್ಲಿಂದ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಯ್ತಾಯ್ತು ಕೋಪ ಮಾಡ್ಕೊಬೇಡ ಸೂರ್ಯ ಅವರೇ, ನಾನು ನೋಡ್ತೀನಿ ಅಂತ ಶ್ರುತಿ ಹೊರಟ್ಬಿಡ್ತಾಳೆ. ನೋಡಿದ ತಕ್ಷಣ ಒಬ್ಬರು ಮಕ್ಕ ನೋಡಿಕೊಂಡು ಮಾತಾಡ್ತಾ ಇರ್ತಾರೆ. ಏನು ಕಿಂಡಲ್ ಮಾಡ್ತಿದ್ಯಾ ನೀನು ನನ್ನ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳಿದಾಗ, ಕಿಂಡಲ್ ಯಾಕ್ರಿ ಮಾಡಲಿ, ಏನು ನಡೀತಿದ್ಯೋ ಅದನ್ನು ಮಾಡ್ತಾ ಇದ್ದೀನಪ್ಪ ಅಷ್ಟೇ ಅಂತ ಹೇಳ್ಬಿಟ್ಟು ಸೂರ್ಯನಿಗೆ ಮೀನಾ ಹೇಳ್ತಾ ಇರ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಮತ್ತೆ ಶುರುವಾಗಿರುತ್ತೆ ಇವರಿಬ್ಬರದು ಜಗಳ. ಮನೆಗೆ ಬಂದು ರೋಹಿಣಿ ಅಳ್ತಾ ಇರ್ತಾಳೆ, ಅವಳು ಫ್ರೆಂಡ್ಶಿಪ್ ಬೇಡ ಅಂತ ಕಳಿಸಿರ್ತಾಳಲ್ವ ಅದಕ್ಕೋಸ್ಕರ. ಅಳ್ಬೇಕಾದಾಗ ಇಲ್ಲಿ ಮನೋಜ ಬರ್ತಾನೆ. ಅಯ್ಯೋ ಯಾಕಪ್ಪ ಪಪ್ಪು ಪುಟ್ಟು, ಯಾಕಪ್ಪ ಅಳ್ತಾ ಇದೆಯಾ, ಏನಾಯಿತು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡೋ ಥರ ಹೋಗ್ತಾನೆ ಮನೋಜ. ಆಗ ರೋಹಿಣಿ ಇದ್ಕೊಂಡು, ಏನಿಲ್ಲ ಸುಮ್ಮನೆ ದುಡ್ಡು ಸಿಗುತ್ತೆ ಅಂತ ಹೋದೆ, ದುಡ್ಡೇ ಸಿಗಲಿಲ್ಲ ಮನೋಜ ಅಂತ ಹೇಳಿದಾಗ, ಅಷ್ಟೇನಾ, ನೀನು ಯೋಚನೆ ಮಾಡ, ನಿನ್ನ ಕಷ್ಟಕ್ಕೆಲ್ಲ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೋತಾನೆ. ಹಾಗಾದರೆ ಒಂದು ಕೆಲಸ ಮಾಡೀಗ, ನನಗೆ ಎಲ್ಲಾದರೂ 1 ಲಕ್ಷ ತಂದುಕೊಡು ಅಂತ ಹೇಳಿದಾಗ, ಬಂದ್ಬಿಡು ಲೊಟ್ಟೆ, ನಾನು ಕೊಟ್ಬಿಡ್ತೀನಿ ನಿನ್ಗೆ 1 ಲಕ್ಷ. ಏನೋ ಕಷ್ಟಕ್ಕೆ ಆಗ್ತೀನಿ ಅಂತ ತಕ್ಷಣ ದುಡ್ಡಿಗೆ ಬಂದ್ಬಿಡ್ತಾಳೆ ಬುಡ್ಕೇನೆ, ಪ್ರತಿಯೊಂದು ವಿಷಯದಲ್ಲೂ ಬರೀ ಸುಳ್ಳು ಹೇಳ್ಕೊಂಡೆ ಬಂದ್ಬಿಟ್ಟಪ್ಪ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ ರೋಹಿಣಿಗೆ ಎಲ್ಲೋ ಒಂದು ಕಡೆ ಶಾಕ್ ಆಗಿಬಿಡುತ್ತೆ. ಮತ್ತು ಅವಾಗ ನೋಡಿದ್ರೆ ನೀನು ಫಾರಿನ್ನಲ್ಲಿ ಓದಿ ನಮ್ಮ ಫಾರಿನಲ್ಲಿದ್ದ ನಮ್ಮಪ್ಪ ಅಂತ ಸುಳ್ಳು ಹೇಳಿದೆ, ಮತ್ತು ಇನ್ನೊಂದು ಸರಿ
ಇನ್ನೊಂದು ಸರಿ ಅಮ್ಮನ ಹತ್ರ ಸಿಗಾಕೊಂಡೆ ಆ ವಿಷಯದಲ್ಲೂ ಕೂಡ. ಮತ್ತು ಇನ್ನೊಂದು ಸರಿ ಇಲ್ಲಿ ಮೊನ್ನೆ ಒಡವೆನ ತಂದು ಕೊಟ್ಬಿಟ್ಟು ಅದನ್ನು ಕೂಡ ಅದನ್ನು ಕೂಡ ಅಮ್ಮನ ಹತ್ರ ಸಿಗಾಕೊಂಡೆ. ಈ ಥರ ಎಲ್ಲ ಸುಳ್ಳು ಹೇಳಿ ಸಿಗಾಕೊಳೋದ್ರಿಂದ ಅಮ್ಮನಿಗೆ ತುಂಬ ಬೇಜಾರಾಗಿದೆ. ಅಮ್ಮನಿಗೆ ಬೇಜಾರಾಗಿದೆ ಅಂತಂದರೆ ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಮನೋಜ. ಆದರೆ ನೀನು ಸಪೋರ್ಟಾಗಿ ನಿಂತ್ಕೊಳ್ಳಿ ಮನೋಜ, ನಾನು ಹೇಗೆ ದುಡ್ಡು ತಂದು ಕೊಡಲಿ, ನಾನು ಎಲ್ಲಿ ತಂದು ಕೊಡಲಿ, 1,00,000 ರೂಪಾಯಿ ಪದೇ ಪದೇ ದುಡ್ಡು ಅಂತ ಕೇಳ್ತಾ ಇದ್ರೆ ನಾನು ಎಲ್ಲಿ ತಂದು ಕೊಡ್ಬೇಕು ಹೇಳ್ರಿ, ನನಗೆ ಈ ಮನೇನೇ ಬೇಡ, ಬಿಟ್ಟು ಆಚೆ ಹೋಗ್ಬೇಡ ಅಂತ ಅನಿಸಿದೆ ಅಂತ ಅಂದಾಗ, ಹಾಗೇನು ಮಾಡಬೇಡ ನೀನು, ನೋಡು ಆ ರೀತಿ ಎಲ್ಲ ಮಾಡಬಾರ್ದು ನೀನು ಅಂತ ಹೇಳ್ಬಿಟ್ಟು ಮನೋಜ ಮತ್ತೆ ಹೇಳ್ತಾ ಇರ್ತಾನೆ. ಮತ್ತು ಮಾಡಬಾರ್ದು ಅಂದರೆ ದುಡ್ಡು ಕೊಡಿ ಅಂದಾಗ ಒಂದು ಕೆಲಸ ಮಾಡು, ಯಾವಾಗಲೂ ಶ್ರುತಿ ರವಿ ಇಬ್ಬರು ಕೂಡ ಮೀನಾಗೆ ಸಹಾಯ ಮಾಡ್ತಾ ಇರ್ತಾರೆ, ಮೀನ ಸೂರ್ಯಗೆ. ನೀನು ಹೋಗಿ ಅವ್ರನ್ನ ದುಡ್ಡು ಕೇಳಿಬಿಡು ಅಂತ ಅಂದಾಗ, ನೀನು ಬಾ ನನ್ನ ಜೊತೆ ಅಂದಾಗ, ಲೊಟ್ಟೆ ನಾನು ಇಲ್ಲಿ ಎಷ್ಟೊಂದು ಡಿಗ್ರಿ ಮಾಡಿರೋ ಮನೋಜ ನಾನು ಅಂಥದ್ರಲ್ಲಿ ನಾನು ಅವ್ರನ್ನ ದುಡ್ಡು ಕೇಳಿಬಿಡ್ತೀನ ಅಂತ ಹೇಳ್ಬಿಟ್ಟು ಅವಳೊಬ್ಬಳೆ ಕಳಿಸ್ತಾನೆ. ಇನ್ನು ಇಲ್ಲಿಗೆ ಬರ್ತಾಳೆ ಇವಳು ಕೂಡ. ಇವರಿಬ್ಬರು ತುಂಬ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ಅವ್ರ ಮ್ಯಾನೇಜರ್ ಫೋನ್ ಮಾಡಿರ್ತಾರೆ, ಬನ್ನಿ ಬೇಗ ಅಂತ ಹೇಳ್ಬಿಟ್ಟು. ಬರ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ರಿಸೀವ್ ಮಾಡಿದಾಗ ಇಲ್ಲಿ ಶ್ರುತಿ ಎಲ್ಲ ಒಂದು ಕಡೆ ಹಿಂಗೆ ಕಂಡುಬಿಟ್ಟು ನೋಡ್ತಾ ಇರ್ತಾಳೆ. ಹೋಗ್ತೀನಿ ನಾನು ಡ್ಯೂಟಿಗೆ ಅಂತಂದಾಗ, ಕರೆದಿದ್ದಾರಲ್ಲ ಹೊರಡಿ ಅಂತ ಹೇಳ್ಬಿಟ್ಟು ಮಾತುಕತೆ ಮಾತಾಡಬೇಕಾದಾಗ ಆವಾಗ ಒಳಗಡೆ ಬರ್ಬೋದಾ ಅಂತೇಳಿ ರೋಹಿಣಿ ಬರ್ತಾಳೆ. ಬಂದ ತಕ್ಷಣ ಬನ್ನಿ ರೋಹಿಣಿ ಅವರೇ ಅಂತಂದಾಗ, ಶ್ರುತಿ ರವಿ ಇಬ್ಬರು ಇರಬೇಕಾದಾಗ ನಾನು ಶ್ರುತಿ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತಂದಾಗ ಅವಾಗ ರವಿ ಇದ್ಕೊಂಡು ನೀವಿಬ್ರು ಮಾತಾಡ್ಕೊಳ್ಳಿ, ನನಗೆ ಡ್ಯೂಟಿ ಟೈಮ್ ಆಗಿದೆ ಹೊರಡ್ತೀನಿ ಅಂತೇಳಿ ರವಿ ಹೊರಟೋಗ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ರೋಹಿಣಿ ಇದ್ಕೊಂಡು ಶ್ರುತಿನ ಕೇಳ್ತಾ ಇರ್ತಾಳೆ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಅಂತಂದಾಗ, ಏನಾಗಬೇಕಿತ್ತು ಹೇಳಿ ಅಂತಂದಾಗ, ನನಗೆ 1,00,000 ರೂಪಾಯಿ ಅಮೌಂಟ್ ಕೊಡೋಕ್ಕಾಗುತ್ತಾ, ಒಂದು ಸ್ವಲ್ಪ ದಿನ ಇಟ್ಕೊಂಡು ಬೇಗನೆ ಕೊಟ್ಬಿಡ್ತೀನಿ, ಅತ್ತೆ ಬೇರೆ ತುಂಬ ಟಾರ್ಚರ್ ಆಗಿದೆ, ಅತ್ತೆ ಕೊಡಬೇಕು ಅಂತಂದಾಗ ಆವಾಗ ಶ್ರುತಿ ಒಂದು ಮಾತು ಹೇಳ್ತಾಳೆ ಮಕ್ಕಳ್ದಂಗೆ, ನೋಡಿ ನಿಮ್ಮ ಪ್ರಾಬ್ಲಮ್ಮು ನನಗೆ ಗೊತ್ತು, ಅತ್ತೆ ನಿಮಗೆ ಟಾರ್ಚರ್ ಕೊಡ್ತಿರೋದು ನನಗೆ ಎಲ್ಲ ವಿಷಯನೂ ಗೊತ್ತು, ಆದರೆ ನನ್ನ ಹತ್ರ ದುಡ್ಡಿರೋದು ಸತ್ಯನೇ, ಆದರೆ ನಿನಗೆ ಕೊಡೋದಿಲ್ಲ ನಾನು ಅಂತ ಹೇಳ್ತಾಳೆ. ಅದ್ಯಾಕೆ ಶ್ರುತಿ ಅಂತ ಹೇಳ್ಬಿಟ್ಟು ಕೇಳಿದಾಗ, ನೋಡಿ ನೀವು ಪ್ರೀತಿ ಮಾಡಿ ಅತ್ತೆನ ಹೊಲಿಸ್ಕೊಂಡ್ರೆ ಅದೊಂಥರ, ದುಡ್ಡು ಕೊಟ್ಟು ಪ್ರೀತಿ ಮಾಡಿ ಹೊಲಿಸ್ಕೊಳ್ಳೋದಲ್ಲ, ನೀವು ಮಾಡ್ತಿರೋದು ತಪ್ಪಾಗಿದೆ, ಇದಕ್ಕೆಲ್ಲ ನಿಮ್ಮ ಗಂಡ ಸಪೋರ್ಟಾಗಿ ನಿಂತ್ಕೋಬೇಕು ಅಂದಾಗ, ನಾನೆಲ್ಲ ಪ್ರಯತ್ನನೂ ಪಟ್ಟಿದ್ದೀನಿ, ಆದರೆ ನಾನು ಸಪೋರ್ಟಾಗಿ ನಿಂತ್ಕೊಳ್ತಿಲ್ಲ ಮನೋಜ ಅಂದಾಗ, ನೀವು ಅದನ್ನು ಪ್ರಯತ್ನ ಪಡಬೇಕು, ದುಡ್ಡು ಕೊಟ್ಟು ಪ್ರೀತಿ ಮಾಡೋದಲ್ಲ ಅಂತ ಹೇಳಿದಾಗ, ಮತ್ತು ನೀವು ಸೂರ್ಯನಿಗೂ ಮೀನಾಗೆ ಅಮೌಂಟ್ ಕೊಡ್ತಾ ಇರ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳಿದಾಗ, ನೋಡು ಅವರು ಯಾವಾಗಲೂ ಕಷ್ಟಪಟ್ಟು ದುಡ್ಕೊಂಡು ತಿನ್ನೋರು, ಅವ್ರನ್ನ ನಿಮ್ಮನ್ನು ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅವ್ರು ಯಾವಾಗೂ ಪ್ರೀತಿ ಮಾಡೋಕ್ಕೆ ದುಡ್ಡು ಕೊಟ್ಟು ಸಂಪಾದನೆ ಮಾಡಬೇಕಂತ ಅಂದ್ಕೊಂಡೇ ಇಲ್ಲ ಅವರು ಒಂಥರ ಸ್ವಾಭಿಮಾನಿ, ಅವ್ರಿಗೂ ನಿಮಗೆ ಒಂದೇ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಶ್ರುತಿ ಮಕ್ಕಳ್ದಂಗೆ ಹೇಳ್ತಾಳೆ. ಆವಾಗ ಸರಿ ನೀವೇನು ನನಗೆ ಎಕ್ಸಾಂಪಲ್ ಆಗಿ ಏನು ಹೇಳಕ್ಕೆ ಹೋಗ್ಬೇಡಿ, ನಾನು ಹೊರಡ್ತೀನಿ ಅಂತ ಹೊರಡ್ತಾಳೆ. ಇವತ್ತಿನ ಸಂಚಿಕೆ ಇದಾಗಿರುತ್ತೆ, ಮತ್ತೆ ನಾಳೆ ಸಿಗ್ತೀನಿ, ಅಲ್ಲಿವರೆಗೂ ಥ್ಯಾಂಕ್ ಯು.